ಬೆಂಗಳೂರಲ್ಲಿ ಎರಡನೇ ದಿನವೂ ಆಹಾರ ಇಲಾಖೆ ರೇಡ್ ಮಾಡಿದೆ. ಬೆಂಗಳೂರಿನ ವಿವಿಧೆಡೆ ಆಹಾರ ಇಲಾಖೆ ದಾಳಿಯನ್ನ ಮಾಡಿದೆ. ಬ್ರಿಗೇಡ್ ರೋಡ್ನಲ್ಲಿ ಕೆಎಫ್ಸಿ ಸೆಂಟರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸಾಕಷ್ಟು ದೂರುಗಳು ಬಂದಿತ್ತು. 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಅವಧಿ ಮೀರಿದಂತ ಫುಡ್ ಅಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಅಲ್ಲಿ ಫುಡ್ ಪ್ರಾಡಕ್ಟ್ಗಳು ಏನು ಯೂಸ್ ಮಾಡ್ತಾ ಇದ್ದಾರೆ, ಆಹಾರ ಪದಾರ್ಥಗಳು ಆಹಾರ ತಯಾರು ಮಾಡೋದಕ್ಕೆ ಅದು ಎಕ್ಸ್ಪೈರ್ ಆಗಿರುತ್ತೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ದಾಳಿ ಸತತವಾಗಿ ಮುಂದುವರೆದಿದೆ. 5 ಆಹಾರ ಇಲಾಖೆ ಅಧಿಕಾರಿಗಳಿಂದ ದಾಳಿಯಾಗಿದೆ. ಆಹಾರದ ಸುರಕ್ಷತೆ ಹಾಗೇನೆ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇವತ್ತು ಎಲ್ಲ ಕೆಎಫ್ಸಿಗಳಲ್ಲಿ ತಂಡದಿಂದ ಪರಿಶೀಲನೆ ಆಗ್ತಾ ಇದೆ. ಬಟರ್, ಸಾಸ್ ಮತ್ತೆ ಕೋಲ್ಡ್ ಡ್ರಿಂಕ್ ಮೇಲೆ ಲೇಬಲ್ ಇಲ್ಲ. ಸಾಸ್ ಮೇಲೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರೋದು ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಕೆಎಫ್ಸಿ ಸಿಬ್ಬಂದಿಗೆ ಅಧಿಕಾರಿಗಳು ಕ್ಲಾಸ್ ಅನ್ನು ತಗೊಂಡಿದ್ದಾರೆ. ಮತ್ತೆ ಅನೇಕ ಫುಡ್ ಐಟಮ್ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಹಾಲಿರ್ಬೋದು, ಮತ್ತೆ ಮೀನು, ಮಾಂಸ ನಿನ್ನೆಯಿಂದ ನೋಡ್ತಾ ಇದ್ದೀವಿ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಅವಧಿ ಮೀರಿದಂತ ಈ ಮಾಂಸಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು. ಮತ್ತೆ ಕೊಳ್ತು ಹೋಗಿರುವಂತ ತರಕಾರಿಗಳು, ಆಲೂಗಡ್ಡೆ, ಈರುಳ್ಳಿ ಇರ್ಬೋದು, ಅಂದ್ರೆ ಈ ಅಡುಗೆ ಮಾಡೋಕೆ ಯೋಗ್ಯವಲ್ಲದಂತ ಆಹಾರ ಪದಾರ್ಥಗಳನ್ನ ಬಳಕೆ ಮಾಡ್ತಿದ್ರು ಅನ್ನೋದು ಗಮನಕ್ಕೆ ಬಂದಿದೆ. ಇನ್ನು ಬೆಂಗಳೂರಲ್ಲಿ ಸ್ಟಾರ್ ಹೋಟೆಲ್ಸ್ ಮೇಲೆ ರೇಡ್ ಕೇಸ್ ವಿಷಯವಾಗಿ ಯಾವ್ಯಾವ ಹೋಟೆಲ್ಗಳಲ್ಲಿ ಏನೇನ್ ಸೀಸ್ ಆಗಿದೆ, ನ್ಯೂಸ್ 18ಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೊಳೆತ ಮಾಂಸ, ತರಕಾರಿಗಳ ಡೀಟೇಲ್ಸ್ ಲಭ್ಯವಾಗಿದೆ. ಪ್ರತಿಷ್ಠಿತ ಹೋಟೆಲ್ಗಳು, ಸ್ಟಾರ್ ಹೋಟೆಲ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು ಬರುವಂತ ಹೋಟೆಲ್ಗಳು. ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. 200 ಕೆಜಿ ಕೊಳ್ತೋಗಿರುವಂತ ತರಕಾರಿಗಳನ್ನ ಸೀಸ್ ಮಾಡಿದ್ದಾರೆ. 32 ಲೀಟರ್ ಅವಧಿ ಮೀರಿದಂತ ಹಾಲನ್ನ ಸೀಸ್ ಮಾಡಿದ್ದಾರೆ. ಇನ್ನು ಶಾಂಗ್ರಿಲಾ ಹೋಟೆಲ್ 15 ಕೆಜಿ ಮಾಂಸವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಹೋಟೆಲ್ 4 ಸೀಸನ್ ಅಲ್ಲಿ 19 ಕೆಜಿ ಮಾಂಸವನ್ನ ಸೀಸ್ ಮಾಡಿದ್ದಾರೆ. ಯಶವಂತಪುರದಲ್ಲಿರುವಂತಹ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ ಹಾಗೇನೆ ಮೀನನ್ನ ಸೀಸ್ ಮಾಡಲಾಗಿದೆ. ಇನ್ನು ಹೋಟೆಲ್ ಏಟ್ರಿಯಾದಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನ ಸೀಸ್ ಮಾಡಿದ್ದಾರೆ. 50 ಕೆಜಿ ಕೋಳಿ ಮಾಂಸ, 25 ಕೆಜಿ ಮಾಂಸ, 23 ಕೆಜಿ ಮೀನು ಹಾಗೇನೆ 7 ಕೆಜಿ ತರಕಾರಿ ಸೀಸ್ ಮಾಡಿದ್ದಾರೆ. ಆಹಾರ ಪದಾರ್ಥಗಳ ಮಾದರಿಗಳನ್ನ ಲ್ಯಾಬ್ಗೆ ಪರೀಕ್ಷೆ ಕಳಿಸ್ಕೊಟ್ಟಿದ್ದಾರೆ. ಉಲ್ಲಂಘನೆ ಕಂಡು ಬಂದ ಹೋಟೆಲ್ಗಳ ವಿರುದ್ಧ ಕಾನೂನು ಕ್ರಮ ಮುಂದೆ ಆಗುತ್ತೆ. ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು. ಎಸ್ಪೆಷಲಿ ಹೋಟೆಲ್ಗಳನ್ನ ಪ್ರಿಫರ್ ಮಾಡ್ತಾರಲ್ಲ ಊಟ ತಿಂಡಿ ಮಾಡಕ್ಕೆ ಅಂತವ್ರಿಗೆ. ಇನ್ನು ಜಂಕ್ ಫುಡ್ ಮಳಿಗೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಮ್ಯಾಕ್ಡೊನಾಲ್ಡ್ ಮೇಲೆ ದಾಳಿಯಾಗಿದೆ, ಪರಿಶೀಲನೆ ಮಾಡಲಾಗ್ತಾ ಇದೆ. ಬ್ರಿಗೇಡ್ ರಸ್ತೆಯ ಮ್ಯಾಕ್ಡೊನಾಲ್ಡ್ ಮಳಿಗೆ ಮೇಲೆ ರೇಡ್ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸ್ವೀಟ್ ಕಾರ್ನ್, ಬಟರ್, ಬನ್ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಿದ್ದಾರೆ. 10ಕ್ಕೂ ಅಧಿಕ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೂ ಸೇಫ್ ಅಲ್ಲ ಅನ್ನೋದು ಈಗ ಆತಂಕಕಾರಿ ಬೆಳವಣಿಗೆ. ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಕಲಬೆರಕೆ ಆಗುತ್ತೆ ಆಹಾರ ಪದಾರ್ಥಗಳು ಅಂತೇಳಿ. ಈಗ ನೋಡಿದ್ರೆ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೇ ಸಾವಿರಾರು ರೂಪಾಯಿ ಪೀಕ್ತಾರೆ, ಬಿಲ್ ಮಾಡ್ತಾರೆ. ಆದರೆ ಕೊಡುವಂತ ಆಹಾರ ಪದಾರ್ಥಗಳು ನೋಡಿ ಎಂಥದ್ದು, ಹೈಜಿನಿಕ್ ಆಗಿಲ್ಲ. ಇನ್ನೊಂದು ಕಡೆ ಎಕ್ಸ್ಪೈರ್ ಆಗಿರುವಂತ ಫುಡ್ ಪ್ರಾಡಕ್ಟ್ಗಳನ್ನ ಇವರು ಯೂಸ್ ಮಾಡಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ, ಅದನ್ನ ಗ್ರಾಹಕರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಇನ್ನು ಜಂಕ್ ಫುಡ್ ನೋಡೋದಾದ್ರೆ ತುಂಬಾ ಜನ ಈ ಬಾಯಿ ಚಪಲ, ಬಾಯಿ ರುಚಿಗೋಸ್ಕರ ಹೋಗಿ ತಿಂತಾರೆ. ಮ್ಯಾಕ್ಡೊನಾಲ್ಡ್ ಇರ್ಬೋದು, ಕೆಎಫ್ಸಿ ಇರ್ಬೋದು, ಇಲ್ಲೆಲ್ಲ ಅಲ್ಲೂ ಕೂಡ ಆಹಾರ ಪದಾರ್ಥಗಳು ಸೇಫ್ ಅಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳು ಜೊತೆಗೆ ಮ್ಯಾಕ್ಡೊನಾಲ್ಡ್, ಕೆಎಫ್ಸಿ ಮೇಲೆಲ್ಲ ರೇಡ್ ಆಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ನಿನ್ನೆಯಿಂದ ಹೋಟೆಲ್ ಮೇಲೆ ಗ್ರಾಹಕರು ಯಾರು ಡಿಪೆಂಡ್ ಆಗಿರ್ತಾರೆ, ಅದು ಗಣ್ಯರಿರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರಿಗೆಲ್ಲ ಶಾಕಿಂಗ್ ಸುದ್ದಿನೇ ಇದು. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಹೈಜಿನಿಕ್ ಆಗಿರಲ್ಲ, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಹೈಜಿನಿಕ್ ಆಗಿ ಅಡುಗೆ ಮಾಡಲ್ಲ ಅಂತ ಅಂದ್ಕೊಂಡು ಸ್ಟಾರ್ ಹೋಟೆಲ್ಗಳಿಗೆ ಹೋದ್ರೆ ಅಲ್ಲೂ ಆಹಾರ ಪದಾರ್ಥಗಳು ಸೇಫ್ ಅಲ್ಲ ಅನ್ನೋದು ಈ ದಾಳಿ ಮುಖೇನ ಗೊತ್ತಾಗ್ತಿದೆ. ಮತ್ತೆ ನ್ಯೂಸ್ 18ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಯಾವ್ಯಾವ ಹೋಟೆಲ್ಗಳಲ್ಲಿ ಏನೇನ್ ಸೀಸ್ ಮಾಡಿದ್ದಾರೆ, ಇವತ್ತು ಎಲ್ಲೆಲ್ಲಿ ರೇಡ್ ಆಗಿದೆ, ಮತ್ತು ಮುಂದಿನ ಕಾನೂನು ಕ್ರಮಗಳು ಏನು ಶರಣು? ಶರ್ಮಿತಾ, ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆಯಿಂದನೂ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ವಿವಿಧ ಕಡೆಗೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ 30ಕ್ಕೂ ಹೆಚ್ಚು ಕಡೆಗೆ ದಾಳಿಯನ್ನು ಮಾಡಿದ್ರು. 30ಕ್ಕೂ ಪ್ರತ್ಯೇಕ
ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತು. ಈ ಸಂದರ್ಭದಲ್ಲಿ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಾಯಿತು. ಯಾಕಂದರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದರ್ಶಿನಿ ಅಂತ ಚಿಕ್ಕ ಪುಟ್ಟ ಹೋಟೆಲ್ಗಳು, ಸ್ಟ್ರೀಟ್ ಬೀದಿ ಬದಿಯ ಹೋಟೆಲ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಭಾಳ ದೊಡ್ಡ ಗಂಭೀರ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ದಿಢೀರ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಲಲಿತ್ ಹೋಟೆಲ್, ಅಶೋಕ ಇರ್ಬೋದು, ಶಾಂಗ್ರಿಲಾ ಹೋಟೆಲ್ ಇರ್ಬೋದು, ಹೀಗೆ ನಗರದಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅವಧಿ ಮೀರಿದಂಥ ಹಾಲಿರ್ಬೋದು ಅಥವಾ ಮಾಂಸ ಖಾದ್ಯಗಳಿರ್ಬೋದು, ತರಕಾರಿಗಳು, ಕೊಳೆತ ಪರಿಸ್ಥಿತಿಯಲ್ಲಿ ಇರುವಂಥ ತರಕಾರಿಗಳನ್ನು ಕೂಡ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡುವಂಥ ಕಾರ್ಯ ನಿನ್ನೆ ಆಯಿತು. ಇವತ್ತು ಕೂಡ ನಗರದ 26 ಕಡೆಗೆ, ಅದು 26ಕ್ಕೂ ಹೆಚ್ಚು ಟೀಮ್ಗಳೇನಿದ್ದಾವೆ, ಪ್ರತ್ಯೇಕವಾಗಿ ದಾಳಿ ಮಾಡುವಂಥ ಕಾರ್ಯ ಕೂಡ ಆಯಿತು. ಇದರಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಿದ್ದಂಥ ವೇರ್ ಹೌಸ್ಗಳಿದ್ದಾವೆ, ಅಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡಲಾಗಿದೆ. ಯಾಕಂದರೆ ಮಾಂಸವನ್ನು ಇಂತಿಷ್ಟೇ ಡಿಗ್ರಿಯಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಫ್ರೀಸರ್ನಲ್ಲಿ ಇಡಬೇಕು ಅನ್ನುವಂಥ ನಿಯಮ ಇದೆ. ಆದರೆ ಅವುಗಳನ್ನು ಗಾಳಿಗೆ ತೂರಿ ಹೇಗೆ ಅವುಗಳನ್ನು ರೆಫ್ರಿಜರೇಟರಲ್ಲಿ ಫ್ರೀಸ್ ಮಾಡುವಂಥ ಅವುಗಳನ್ನು ಶೇಖರಣೆ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಸ್ಯಾಂಪಲ್ಸನ್ನು ಕೂಡ ತೆಗೆದುಕೊಳ್ಳುವಂಥ ಕಾರ್ಯನೂ ಕೂಡ ಆಯಿತು. ಈ ಮಧ್ಯೆ ಬ್ರಿಗೇಡ್ ರೋಡ್ ಸೇರಿದಂತೆ MG ರೋಡ್ ಸೇರಿದಂತೆ ನಗರದ ಬಹಳ ಪ್ರತಿಷ್ಠಿತವಾದಂಥ ಏರಿಯಾಗಳಲ್ಲಿ KFC ಇರ್ಬೋದು, ಮೆಕ್ಡೊನಾಲ್ಡ್ಸ್ ಇರ್ಬೋದು ಮತ್ತು ಜಂಕ್ ಫುಡ್ ಇರುವಂಥ ಹೋಟೆಲ್ಗಳಿಂದವೆ, ಅಲ್ಲೂ ಕೂಡ ದಾಳಿ ಮಾಡುವಂಥ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಯಾಕಂದರೆ ನಿಯಮದ ಪ್ರಕಾರ ಏನೇನು ಫಾಲೋ ಮಾಡಬೇಕಾಗಿತ್ತು ಆಹಾರ ಸುರಕ್ಷತೆ ಮಾಡುವ ಹಿನ್ನೆಲೆಯಲ್ಲಿ ಮತ್ತು ಗ್ರಾಹಕರಿಗೆ ಕೊಡುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅವುಗಳೆಲ್ಲವನ್ನು ಕೂಡ ಅದರಲ್ಲಿ ಮೇಜರ್ ಆಗಿ 30 to 40% ಫೇಲ್ಯೂರ್ ಆಗಿರುವಂಥ ಲಕ್ಷಣಗಳು ಎಲ್ಲವೂ ಕೂಡ ಕಂಡು ಬಂದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಏನು ಅಡುಗೆ ಕೋಣೆ ಒಳಗಡೆ ಹೋಗಿ ಅವುಗಳನ್ನೆಲ್ಲವನ್ನು ಕೂಡ ಒಂದೊಂದೇ ಸ್ಯಾಂಪಲ್ಸನ್ನು ತೆಗೆದುಕೊಳ್ಳುವಂಥ ಕಾರಣ ಕೂಡ ಮಾಡಲಾಗಿದೆ. ಇವತ್ತು 26 ಕಡೆ ದಾಳಿ ಮಾಡಲಾಗಿರೋದು. ಅದು ವೇರ್ ಹೌಸ್ ಇರ್ಬೋದು, ಮೆಕ್ಡೊನಾಲ್ಡ್ಸ್ ಮತ್ತು KFC ಸೇರಿದಂತೆ ಜಂಕ್ ಫುಡ್ ಇರುವಂಥ ಹೋಟೆಲ್ಗಳು ಕೂಡ, ಸ್ಟೋರ್ಗಳು ಕೂಡ ಹೋಗಿ ಭೇಟಿಯನ್ನು ಮಾಡಿ ದಾಳಿ ಮಾಡುವಂಥ ಕಾರಣ ಕೂಡ ಮಾಡಲಾಗಿತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರಂತ ಶ್ರೀನಿವಾಸ್ ಅವರು ಕೂಡ ನ್ಯೂಸ್ 18ಗೆ ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟು 26 ಕಡೆ ದಾಳಿಯನ್ನು ಮಾಡಿದ್ದೀವಿ. ಇವತ್ತು ಕೂಡ ಹಲವು ಕಡೆಗೆ ಸ್ಯಾಂಪಲ್ಸನ್ನು ಕೂಡ ತೆಗೆದುಕೊಂಡಿದ್ದೀವಿ. ಸಾಕಷ್ಟು ಕಡೆಗೆ ವೈಲೇಷನ್ ಮಾಡಿರೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ. ನಾವು ಹೇಳ್ತಿರೋದೇ ಸರಿ ಅಂತಲ್ಲ, ಅವ್ರು ಬೇಕಾದ್ರೆ ಪ್ರಾಸಿಕ್ಯೂಷನ್ಗೂ ಕೂಡ ಅವಕಾಶ ಇದೆ, ಹೋಗ್ಬೋದು. ಆದರೆ ನಮ್ಮ ಹತ್ರ ಪ್ರತಿಯೊಂದು ಕೂಡ ದಾಖಲೆಗಳಿದೆ. ನಾವು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂಥ ವಿಡಿಯೋ ಪ್ರೂಫ್ಗಳೆಲ್ಲವೂ ಕೂಡ ಇದ್ದಾವೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನಿಜವಾಗ್ಲೂ ಕೂಡ ನೆಗ್ಲಿಜೆನ್ಸ್, ಯಾಕಂದರೆ ಗ್ರಾಹಕರು ತುಂಬಾ ಇಷ್ಟಪಟ್ಟು, ಯಾಕಂದರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕ್ಲೀನ್ನೆಸ್ ಇರೋದಿಲ್ಲ, ಕಳಪೆ ರೀತಿಯಾದಂಥ ಆಹಾರಗಳು, ಗುಣಮಟ್ಟದ ಏನೋ ತರಕಾರಿ ಈ ರೀತಿಯಾಗಿ ವಸ್ತುಗಳನ್ನೆಲ್ಲ ಖಾದ್ಯಗಳನ್ನೆಲ್ಲ ಕೂಡ ತರ್ತಾರೆ ಅನ್ನುವಂಥ ಆರೋಪ ಏನಿತ್ತಲ್ಲ, ಈ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳೇ ಹೋದರೂ ಕೂಡ ಇದೇ ರೀತಿಯಾದಂಥ ಹಣೆ ಬಾರ ಇದೆ. ಅದು ಮೆಕ್ಡೊನಾಲ್ಡ್ಸ್ ಇರ್ಬೋದು, KFC ಇರ್ಬೋದು, ಇಲ್ಲೂ ಕೂಡ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು ಇವತ್ತು KFC, ಮ್ಯಾಕ್ಡೊನಾಲ್ಡ್ ಅಂತ ಬ್ರಾಂಚಸ್ಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಂದರೆ ಪ್ರತಿಷ್ಠಿತ ಏರಿಯಾದಲ್ಲಿರುವಂಥ ಬ್ರಾಂಚಸ್ಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಂದರೆ ಇವರೆಲ್ಲ ಹೆಂಗೆ ಗ್ರಾಹಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ ಅಂದರೆ, ಈ ಕಿಚನ್ ಟೂರನ್ನು ಮಾಡಿಸ್ತೀವಿ ಬನ್ನಿ, ಅಂದರೆ ನಮ್ಮ ಮೇಲೆ ಎಷ್ಟು ಭರವಸೆ ಇಡಬೇಕು, ನೀವು ನಂಬಿಕೆ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಿಚನ್ ಟೂರ್ ಎಲ್ಲ ಮಾಡಿಸ್ತಾರೆ. ಹಾಗಾದರೆ ಅದು ಬೋಗಸ್ ಅಂತ ಈ ಮುಖ್ಯನ ನಾವು ತಿಳ್ಕೊಬೇಕಾಗುತ್ತೆ. ಅಧಿಕಾರಿಗಳು ದಾಳಿ ಮಾಡಿದಾಗ ಏನು ಸಿಕ್ಕಿದೆ ಅದನ್ನು ನೋಡಿದಾಗ. ಯಾಕಂದರೆ ಆ ಸಾಸ್ಗಳ ಮೇಲೆ ಅದಕ್ಕೊಂದು ಪರ್ಟಿಕ್ಯುಲರ್ ಡೇಟ್ ಇರಲ್ಲ, ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಆಗಿರೋದಿಲ್ಲ. ಬೇಕಾಬಿಟ್ಟು ಅದನ್ನು ಗ್ರಾಹಕರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಈಗ ಬ್ರಿಗೇಡ್ ರೋಡ್ ಅಂದರೆ ಪ್ರತಿಷ್ಠಿತ ರೋಡ್, ಅದು ವೀಕೆಂಡ್ನಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ, ಜಂಕ್ ಫುಡ್ ಲವರ್ಸ್ ಎಸ್ಪೆಷಲಿ. ಅಲ್ಲಿ ಮಾತ್ರ ರೇಡ್ ಆಗಿದೆಯಾ? ಎಲ್ಲ ಬ್ರಾಂಚಸ್ಗಳಲ್ಲೂ ಏಕಕಾಲಕ್ಕೆ ರೇಡ್ ಆಗಿದೆಯಾ ಬೆಂಗಳೂರಲ್ಲಿ? ಶರ್ಮಿತಾ, ಬ್ರಿಗೇಡ್ ರೋಡ್ ಮಾತ್ರ ಅಲ್ಲ, MG ರೋಡ್ ಮಾತ್ರ ಅಲ್ಲ, ಹೀಗೆ ಕೋರಮಂಗಲ ಸೇರಿದಂತೆ ವಿವಿಧ ಏರಿಯಾಗಳಲ್ಲೂ ಕೂಡ KFC ಮತ್ತು ಮೆಕ್ಡೊನಾಲ್ಡ್ಸ್ ಇರುವಂಥ ಶಾಪ್ಗಳಿಗೆ, ಹೋಟೆಲ್ಗಳಿದ್ದಾವೆ, ಅಲ್ಲಿ ರೇಡ್ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ನೀವು ಹೇಳಿದಂತೆ ಪ್ರೆಸೆಂಟೇಷನ್ ರೀತಿಯಾಗಿ, ಅಂದರೆ ನಾವು ಓಪನ್ ಕಿಚನ್ ಇದೆ ಅನ್ನೋ ರೀತಿಯಾಗಿ ತೋರಿಸ್ತಾರೆ. ಆದರೆ ನಿಜವಾಗ್ಲೂ ಕೂಡ ಓಪನ್ ಕಿಚನ್ ಎಷ್ಟು ಮಾತ್ರ ತೋರಿಸ್ತಾರೆ ಇವರು, ಆ ರೀತಿ ತೋರಿಸೋದಿಲ್ಲ. ಯಾಕಂದರೆ ಇವತ್ತು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರಲ್ಲ, ಅವುಗಳಿಗೆ ಲೇಬಲ್ ಇರಬೇಕಾಗತ್ತೆ. ಯಾವಾಗ ಎಕ್ಸ್ಪೈರ್ ಆಗುತ್ತೆ ಆ ಡೇಟನ್ನು ಕೂಡ ಮೆನ್ಷನ್ ಮಾಡುವಂಥ ಒಂದು ಲೇಬಲ್ ಆಗಬೇಕಾಗತ್ತೆ. ಅದಾದರೂ ಕೂಡ ಇಲ್ಲದೆ ಇರೋದನ್ನು ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಏನು ನಿಯಮಗಳನ್ನು ಗಾಳಿಗೆ ತೂರಿ ಗ್ರಾಹಕರಿಗೆ ನಿಜವಾಗ್ಲೂ ಕೂಡ ಗುಣಮಟ್ಟದ ಅದ್ಭುತವಾದಂಥ ನಾವು ರೆಸಿಪಿಗಳನ್ನು ಕೊಡ್ತೇವೆ, ಫುಡ್ ಕೊಡ್ತೇವೆ ಅಂತ ಏನು ಹೇಳ್ತಾ ಇದ್ರಲ್ಲ, ಅವುಗಳೆಲ್ಲವೂ ಕೂಡ ಅವ್ರು ಹೇಳಿದಂತೆ 100% ಕೊಡೋದಿಲ್ಲ. ಅವುಗಳಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಕಳಪೆ ಗುಣಮಟ್ಟದ ಅವಧಿ ಮೀರಿದಂಥ ಸಾಸ್ಗಳನ್ನು ಬಳಕೆ ಮಾಡ್ತಿರೋದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗಬೇಕಾ?
ಇನ್ನೊಂದು ಸಾರಿ ಗ್ರಾಹಕರು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇದು ಏನು ಸ್ಯಾಂಪಲ್ ಮಾತ್ರ. ಇದೇ ರೀತಿಯಾಗಿ ನಗರದಲ್ಲಿ ಮಾತ್ರ ಅಲ್ಲ, ಅಂದರೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತನೂ ಕೂಡ ಇದೇ ರೀತಿಯಾಗಿ ನಗರದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ಗಳು ಸೇರಿದಂತೆ ಬೇರೆ ಬೇರೆ ಈ ಮೆಕ್ಡೊನಾಲ್ಡ್ಸ್ ಇರ್ಬೋದು, KFC ಇರ್ಬೋದು, ಈ ರೀತಿಯಾದಂಥ ಔಟ್ಲೆಟ್ಸ್ಗಳಿದ್ದಾವೆ. ಅಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ ಅಂತೇಳಿ, ದಾಳಿ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಹಾರ ಸುರಕ್ಷತೆಯ ಆಯುಕ್ತರಾದ ಶ್ರೀನಿವಾಸ್ ಅವರು. ಶರಣೋಪಿ, ಮತ್ತೊಂದು ವಿಷಯ ನೀವೇ ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರಿ, ನಾವು ಎಷ್ಟೋ ಸಂದರ್ಭದಲ್ಲಿ ಅಧಿಕಾರಿಗಳು ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡೋದು, ಅಲ್ಲಿ ದಾಳಿ ಮಾಡೋದು, ಇಂಥದ್ದೆಲ್ಲ ನೋಡಿದ್ವಿ. ಬಟ್ ಈಗ ಪ್ರತಿಷ್ಠಿತ ಹೋಟೆಲ್ಗಳು, 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು ಮತ್ತೆ ಪ್ರಭಾವಿಗಳು ಬರುವಂತ ಹೋಟೆಲ್ಗಳು, ಗಣ್ಯರು ಬರುವಂತ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಹೆಂಗ್ ಗ್ರಾಹಕರಿಗೆ ಸರ್ವ್ ಮಾಡ್ತಿದ್ದಾರೆ ಅದು ಮುಖ್ಯವಾಗುತ್ತೆ. ಗ್ರಾಹಕರ ಸೇವೆ ಹೆಂಗ ನಡೀತಾ ಇದೆ ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಕೇವಲ ಮೇಲ್ನೋಟಕ್ಕೆ ದಾಳಿ ಮಾಡಿದ್ರು, ಒಂದು ಕ್ರಮ ಮಾಡಿದ್ರು, ಅದನ್ನೆಲ್ಲ ಸೀಸ್ ಮಾಡ್ಕೊಂಡ್ರು ಅಷ್ಟೇ ಅಲ್ಲ, ಮುಂದೇನೂ ಕಾನೂನು ಕ್ರಮಗಳಾಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು. ಶರ್ಮಿತಾ, ಇದು ಈ ರೀತಿಯಾದಂಥ ದಾಳಿ ಮತ್ತು ಪರಿಶೀಲನೆ ನಿರಂತರವಾಗಿ ಆಗ್ತಾ ಇರಬೇಕಾಗತ್ತೆ. ಹಾಗಾದಾಗ ಮಾತ್ರ ಗುಣಮಟ್ಟ, ಕ್ವಾಲಿಟಿ ರೀತಿಯಾದಂಥ ನಿಮಗೆ ಆಹಾರಗಳನ್ನು ಗ್ರಾಹಕರಿಗೆ ಕೊಡಲಿಕ್ಕೆ, ಅಂದರೆ ತಿನಿಸುಗಳನ್ನು ಕೊಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ 3 ರೀತಿಯಾದಂಥ ಪರಿಶೀಲನೆಯನ್ನು ಮಾಡ್ಬೋದಾಗಿದೆ ಆಹಾರ ಗುಣಮಟ್ಟ ಮತ್ತು ಏನು ಈ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು. ಒಂದು, ವೇರ್ ಹೌಸ್ಗಳಲ್ಲಿ, ಅಂದರೆ ಆ ಹೋಟೆಲ್ಗಳಿಗೆ ಕೊಡುವಂಥ ಪರಿಕರಗಳೇನಿದ್ದಾವೆ, ಅಂದರೆ ವಸ್ತುಗಳೇನಿದ್ದಾವೆ, ಅವು ತರಕಾರಿ ಇರ್ಬೋದು, ಮಾಂಸ ಇರ್ಬೋದು, ಇವುಗಳೆಲ್ಲವೂ ಕೂಡ ಬರುವಂಥ ಏನಿದ್ದಾವೆ ವೇರ್ ಹೌಸ್ಗಳಲ್ಲಿ ನಿಜವಾಗ್ಲೂ ಕೂಡ ಸೇಫ್ಟಿ ಮೆಜರ್ಸ್ ಎಲ್ಲವನ್ನು ಕೂಡ ಕಾಪಾಡ್ಕೊಳ್ತಿದ್ದಾರೆ, ನೋಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ದಾಳಿ ಆಯ್ತಲ್ಲ, ಅದು ಮೊದಲ ಮೆಜರ್ ಆಗುತ್ತೆ. ಸೊ ಎರಡನೇ ಪರಿಶೀಲನೆ ನಿಮಗೆ ಅಡುಗೆ ಕೋಣೆಯಲ್ಲಿ, ನಗರದ ಪ್ರತಿಷ್ಠಿತವಾದಂಥ ಹೋಟೆಲ್ಗಳಲ್ಲಿ ಅಡುಗೆ ಕೋಣೆ ಹೇಗಿರುತ್ತೆ ಅಂತೇಳಿ, ಎಲ್ರಿಗೂ ಕೂಡ ಅಲೋ ಇರೋದಿಲ್ಲ, ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. ಸೊ ಅಲ್ಲಿ ಹೇಗಾಗತ್ತೆ ಅಡುಗೆ ತಯಾರಿ ಹೇಗಾಗತ್ತೆ, ಮತ್ತು ಅಲ್ಲಿ ನಿಜವಾಗ್ಲೂ ಕೂಡ ಕ್ಲೀನ್ನೆಸ್ ಮೇಂಟೈನ್ ಮಾಡಲಿಕ್ಕಾಗತ್ತಾ, ಮತ್ತು ಅವಧಿ ಮೀರಿದಂಥ ಏನಾದರೂ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತಾರಾ, ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಮೂರನೇದು ಕೂಡ ಗ್ರಾಹಕರಿಗೆ ಉಣಬಡಿಸುವಂಥ ಸಂದರ್ಭದಲ್ಲೂ ಕೂಡ ಕ್ಲೀನನ್ನು ಮೇಂಟೈನ್ ಮಾಡ್ತಾರಾ, ಇವುಗಳೆಲ್ಲವನ್ನೂ ಕೂಡ ಕ್ರಾಸ್ ಚೆಕ್ ಮಾಡುವಂಥ ಅಧಿಕಾರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ದಾಳಿ, ಈ ಪರಿಶೀಲನೆಗಳು ನಿರಂತರವಾಗಿ ಆದಾಗ ಮಾತ್ರ ನಿಜವಾಗ್ಲೂ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ದರ್ಶಿನಿ ಇರ್ಬೋದು, ದೊಡ್ಡ ದೊಡ್ಡ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳು ಇರ್ಬೋದು, ಇವುಗಳ ಮೇಲೆ ಪರಿಶೀಲನೆ ಮಾಡಿದಾಗ ಮಾತ್ರ ನಿಜವಾಗ್ಲೂ ಕ್ವಾಲಿಟಿ ಫುಡ್ ಕೊಡಲಿಕ್ಕಾಗತ್ತೆ. ಆವಾಗ ಮಾತ್ರ ಗ್ರಾಹಕರು ನೆಮ್ಮದಿಯಿಂದ ತಮಗಿಷ್ಟವಾದಂಥ ಹೋಟೆಲ್ಗಳಿಗೆ ಹೋಗ್ಬೋದಾಗಿದೆ. ಶರ್ಮಿತಾ, ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು ಶರಣ್ ಹಂಪಿ. ಮಂತ್ರಿ ಸ್ಥಾನಕ್ಕೆ ಮಹದೇವಪ್ಪ